ನಮಸ್ಕಾರ ಸ್ನೇಹಿತರೆ, ಟಾಪ್ ಕ್ರಿಕೆಟ್ ಅಪ್ಡೇಟ್ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಗಂಟೆನ ಹೊಡೀರಿ ಅಂತ ಹೇಳ್ತಾ ಇದೀಗ ಫಸ್ಟ್ ಟಾಪಿಗೆ ಹೋಗೋಣ. ಸ್ನೇಹಿತರೆ, ನಮ್ಗೆ ಈಗಾಗಲೇ ತಿಳಿದಿರ್ಬೋದು, ಗೌತಮ್ ಗಂಭೀರ್ ಅವರು ಯಾವಾಗ ಹೆಡ್ ಕೋಚ್ ಆದ್ರೆ ಅವಾಗಲಿಂತ ಟೀಮ್ ಇಂಡಿಯಾದ ಒಂಥರ ಇದು ಇದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಇವರು ಒಳ್ಳೆ ಪ್ರದರ್ಶನನ ತೋರ್ಸೋಕ್ಕಾಗ್ತಾ ಇಲ್ಲ. ನಾವು ಕೊನೆ ಬಾರಿ ನೋಡಿರ್ಬೋದು, ನ್ಯೂಜಿಲ್ಯಾಂಡ್ ಸಿರೀಸ್ ಹೋಮಲ್ಲೇ ಸೋತರು, ಅದೇ ರೀತಿಯಾಗಿ ಶ್ರೀಲಂಕಾ ಜೊತೆ ಸೋತರು, ಮೊನ್ನೆ ರೀಸೆಂಟಾಗಿ ನಡೆದಂಥ ಆಸ್ಟ್ರೇಲಿಯಾ ಜೊತೆ ಬಾರ್ಡರ್ ಗವಾಸ್ಕರ್ ಟ್ರೋಫಿಯನ್ನು ಸೋತರು. ಇದನ್ನೆಲ್ಲ ನೋಡಿಕೊಂಡು ಒಂದು ಮೀಟಿಂಗನ್ನು ಆಯೋಜನೆ ಮಾಡಿದರು ಟೀಮ್ ಇಂಡಿಯಾ ಅವರು. ಆ ಮೀಟಿಂಗ್ನಲ್ಲಿ ಯಾರ್ಯಾರು ಭಾಗವಹಿಸಿದ್ರು, ರೋಹಿತ್ ಶರ್ಮಾ ಅವರು ಭಾಗವಹಿಸಿದ್ರು, ಟೀಮ್ ಇಂಡಿಯಾ ಕ್ಯಾಪ್ಟನ್ನು, ಹೆಡ್ ಕೋಚು ಗೌತಮ್ ಗಂಭೀರ್ ಅವರು, ನೆಕ್ಸ್ಟ್ ಇನ್ನು ಮುಖ್ಯ ಆಯ್ಕೆಗಾರ ಅಜಿತ್ ಅಗರ್ಕರ್ ಅವರು ಭಾಗವಹಿಸಿದ್ರು. ಇದರಲ್ಲಿ ಮೇನಾಗಿ ಡಿಸ್ಕಷನ್ ಮಾಡಿದರು, ಏಕೆ ನಾವು ಫೇಲ್ ಆಗಕತ್ತೀವಿ, ಎಲ್ಲಿ ಹಿಂದೆ ಉಳಿಯಾತ್ತೀವಿ, ಯಾಕಪ್ಪ ಅಂತ ಹೇಳ್ಕೊಂಡು ಡಿಸ್ಕಷನ್ ಮಾಡಿದರು. ಅದರಲ್ಲಿ ಮುಖ್ಯವಾಗಿ ಹೊರಬಂದಿದ್ದು ಏನಪ್ಪ ಅಂದ್ರೆ, ಇವರು ಪ್ಲೇಯರ್ಸ್ಗಳು ಇರ್ತಾರೆ ನೋಡು, ಅವರು ಅಲ್ಲಿ ಪ್ರಾಕ್ಟೀಸ್ ಸೆಷನ್ನ ಬಿಟ್ಟು ಅವ್ರ ವೈಫ್ಗಳ ಜೊತೆನೇ ಇಲ್ಲ ಅವರು ಪ್ರೇಯಸಿ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ರು. ಇವರು ಪ್ರಾಕ್ಟೀಸ್ ಸೆಷನ್ಗೆ ಜಾಸ್ತಿ ಬರ್ತಾ ಇದ್ದಿಲ್ಲ. ಇದು ಮೇನ್ ಕಾರಣ. ಆದ ಕಾರಣ ಈಗೊಂದು ಟಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ BCCI ತಂದಿದೆ ಅಂತ ಹೇಳ್ಬೋದು. ಇದೀಗ ನೋಡ್ಬೋದು, BCCI ಮಹತ್ವದ ನಿರ್ಧಾರವನ್ನು ಕೈಗೊಂಡೈತೆ ಅಂತ ಹೇಳ್ಬೋದು. ಅದರಲ್ಲಿ ಯಾವ್ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಈಗ ನಾವು ಕೆಲವೊಂದಿಷ್ಟನ್ನು ನೋಡೋಕೆ ಹೋಗೋಣ. ಟ್ರಾವೆಲ್ ಮಾಡುವಾಗ ಮೊದಲನೇದಾಗಿ BCCI ಅವರು ಏನು ಹೇಳಿದಾರಪ್ಪ ಅಂದ್ರೆ, ಇಲ್ಲಿಂದ ನಾವು ಬೇರೆ ಕಂಟ್ರಿಗೆ ಹೋಗೋ ಮುಂದಾಗ ಅವರು ನಾವೇನು ಟೀಮ್ ಜೊತೆನೇ ಹೋಗಬೇಕು. ಟೀಮ್ ಮೇಟ್ಸ್ ಯಾರು ಇರ್ತಾರೆ ನೋಡು, ಕ್ಯಾಪ್ಟನ್, ಹೆಡ್ ಕೋಚು, ಯಾರು ಸಪೋರ್ಟಿಂಗ್ ಸ್ಟಾಫು, ಎಲ್ಲ ಪ್ಲೇಯರ್ ಕೂಡ ಒಟ್ಟಾಗಿ ಹೋಗಬೇಕು. ನಾನು ಸಪ್ರೇಟ್ ಬರ್ತೀನಿ, ನೀವು ಹೋಗಿ ಮುಂದೆ ಅಂತ ಅನ್ನೋದಕ್ಕೆ ಬರೋದಿಲ್ಲ. ಇನ್ನು ಅದೇ ರೀತಿಯಾಗಿ ಒಂದೇ ಬಸ್ ಇರಬೇಕು. ಒಂದೇ ಬಸ್ಸಲ್ಲಿ ಎಲ್ಲ ಸಪೋರ್ಟ್ ಸ್ಟಾಫ್ ಇರಬೇಕು. ಹೆಡ್ ಕೋಚು, ಕ್ಯಾಪ್ಟನ್ನು, ಮುಖ್ಯ ಆಯ್ಕೆಗಾರರು, ಎಲ್ಲ ಪ್ಲೇಯರ್ಗಳು ಒಂದೇ ಬಸ್ಸಲ್ಲಿ ಇರಬೇಕು. ನಾನು ಬೇರೆ ಬಸ್ಸಲ್ಲಿ ಬರ್ತೀನಿ, ನೀವು ಹೋಗಿ ಆ ಥರ ಅನ್ನೋದಕ್ಕೆ ಬರೋದಿಲ್ಲ. ಇದು ಒಂದಾಯಿತು. ಇನ್ನು ಎರಡನೇದ್ದು ಹೋಟೆಲ್ನಲ್ಲಿ ಇವ್ರು ಯಾವ ಹೋಟೆಲನ್ನು ಸೆಲೆಕ್ಟ್ ಮಾಡ್ತಾರೆ, ಆ ಹೋಟೆಲ್ನಲ್ಲೇ ಇಡೀ ಟೀಮ್ಮೇಟ್ ಜನ ಇರಬೇಕು. ಅದು ಮಹತ್ವವಾಗಿದೆ. ಅದರಲ್ಲಿ ಹೋಟೆಲ್ ಅವರು ಯಾರು ವೈಫ್ಗಳು ಆ ಹೋಟೆಲಲ್ಲೇ ಸ್ಟೇ ಮಾಡೋ ರೂಲ್ಸ್ ಇಲ್ಲ. ಅವರು ಬೇರೆ ಹೋಟೆಲ್ ಒಂದು ವೇಳೆ ಬರಬಾರ್ದು, ಬಂದ್ರೂ ಬೇರೆ ಹೋಟೆಲಲ್ಲಿ ಸ್ಟೇ ಮಾಡಬೇಕು. ಇವರು ಮಾಡಿದಂಥ ಹೋಟೆಲಲ್ಲಿ ಅವರು ಸ್ಟೇ ಮಾಡೋ ಹಾಗಿರಲಿಲ್ಲ. ಇನ್ನು ಮೂರನೇ ಅಪ್ಡೇಟು ಏನಪ್ಪ ಅಂದ್ರೆ, ಇದೀಗ ಅವ್ರು ಯಾರಾದ್ರು ಫ್ಯಾಮಿಲಿ ಆಗಿರ್ಬೋದು, ವೈಫು ಯಾರಾದರೂ ಬಂದರೆ ಅವರಿಗೆ ಯಾವಾಗ ಕೊಡ್ತೀಪ್ಪ ಅಂದ್ರೆ VIP ಬಾಕ್ಸನ್ನು ಕೊಡ್ತಿದ್ರು. ಅವ್ರಿಗೆ VIP ಬಾಕ್ಸ್ ನಿಂತ್ಕೊಂಡು ನೋಡೋದನ್ನು ಚಾನ್ಸ್ ಕೊಡ್ತಿರಲ್ಲ. ಇದೀಗ ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಇನ್ನು ಮುಂದೆ ಅವರಿಗೆ ಅಲೋ ಮಾಡೋದಿಲ್ಲ. ಬೇಕಂದರೆ ನೀವು ಎಲ್ಲ ಸಾಮಾನ್ಯ ಜನರ ಥರ ಹೋಗಿ ನೋಡ್ಬೋದು, VIP ಬಾಕ್ಸನ್ನು ಅವ್ರಿಗೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದು ಮೇನ್ ಗೈಡ್ಲೈನ್ಸ್ ಏನಪ್ಪ ಅಂದ್ರೆ, ಇವರೇನು ಪ್ಲೇಯರ್ಸ್ಗಳು ಟ್ರಾವೆಲ್ ಮಾಡ್ತಾರೆ ನೋಡು, ಅವ್ರ ಬ್ಯಾಗ್ ಎಷ್ಟು kg ಇರಬೇಕಂದ್ರೆ 150 kg ಅಷ್ಟೇ ಇರಬೇಕು. ಇವ್ರದ್ದು 150 ಮೀರಬಾರ್ದು. 150 ಎಷ್ಟು ಇರ್ತೈತೆ, 150 ಇದ್ರೆ ಇದು BCCIನೇ ಅವರು ನೋಡ್ಕೊಳ್ಳುತ್ತೆ. 150ಕ್ಕಿಂತ ಜಾಸ್ತಿ ಇತ್ತಂದ್ರೆ ಪ್ಲೇಯರ್ ಅವ್ರ ಸ್ವಂತ ದುಡ್ಡಂದ ಅವರು ಕೊಡಬೇಕಂತ ಹೇಳಿದ್ದಾರೆ. ಇದು ಒಂದು ಮಹತ್ವದ ನಿರ್ಧಾರವಾಗೈತಿ. ಇನ್ನೊಂದು ಮಹತ್ವವಾದದ್ದು, ಒಂದು ಮೇನ್ ರೂಲ್ಸ್ ಏನಪ್ಪ ಅಂದ್ರೆ, ನಮ್ಗೆ ಗೊತ್ತಿರ್ಬೋದು, ಕೆಲವೊಂದಿಷ್ಟು ಸಲ ಏನಾಗಿರ್ತೈತಿಪ್ಪ ಅಂದ್ರೆ, ಇದು ಇರ್ತೈತಿ, ವರ್ಲ್ಡ್ ಕಪ್ ಇರ್ತೈತಿ, ಚಾಂಪಿಯನ್ ಟ್ರೋಫಿ ಇರ್ತೈತಿ, ಟೀಮ್ಮೇಟ್ಗಳು ಜಾಸ್ತಿ ದಿನ ಅಲ್ಲೇ ಸ್ಟೇ ಮಾಡಬೇಕಾಗಿರುತ್ತೆ. ಅದರಲ್ಲಿ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಇವರು ಹೊಸದಾಗಿ ತಂದಾರಂತ ಹೇಳ್ಬೋದು. ಅದರಲ್ಲಿ ಯಾವಾಗಲಾದರೂ ಇವರು 45 ದಿನಗಳು, ಅದಕ್ಕಿಂತ ಜಾಸ್ತಿ ದಿನ ಏನು ಪ್ಲೇಯರ್ಸ್ಗಳು ಬೇರೆ ಕಂಟ್ರಿಗೆ ಹೋಗಿ ಅವರು ಸಿರೀಸು ಇರ್ಬೋದು ಅಥವಾ ವರ್ಲ್ಡ್ ಕಪ್ ಇರ್ಬೋದು ಆಡ್ತಾ ಇದ್ರಂದ್ರೆ, ಅವ್ರ ವೈಫ್ ಜೊತೆ ಅವರು 2 ವಾರಗಳ ಟೈಮ್ ಇರುತ್ತೆ. 14 ದಿನಗಳ ಟೈಮ್ ಅಷ್ಟು ಕೊಟ್ಟಿದ್ದಾರೆ. 14 ದಿನ ಅಷ್ಟೇ ಅವ್ರ ವೈಫ್ಗಳ ಜೊತೆ ಅವರು ಟೈಮ್ ಸ್ಪೆಂಡ್ ಮಾಡಬೇಕು. ಅದಕ್ಕಿಂತ ಜಾಸ್ತಿ ಕೊಡೋದಿಲ್ಲ. ಇದು ಯಾವಾಗಪ್ಪ ಅಂದರೆ 45 ಅಥವಾ ಅದಕ್ಕಿಂತ ಜಾಸ್ತಿ ದಿನ ಇವರು ಕ್ರಿಕೆಟಲ್ಲಿ ಇದ್ರಂದ್ರೆ ಅಷ್ಟೇ ಚಾನ್ಸ್ ಕೊಡ್ತಾರೆ. ಇಲ್ಲ ಅಂದರೆ ಇವರಿಗೆ ಕಮ್ಮಿ ಇತ್ತಂದ್ರೆ 1 ವೀಕ್ ಅಷ್ಟೇ ಟೈಮ್ ಕೊಡ್ತಾರೆ, 7 ದಿನ ಅಷ್ಟೇ ಟೈಮ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಕೊನೆ ಬಾರಿ ಏನು ನಡೀತು ನೋಡು, ಬಾರ್ಡರ್ ಗವಾಸ್ಕರ್ ಟ್ರೋಫಿ ಇನ್ನು ಆಸ್ಟ್ರೇಲಿಯಲ್ಲಿ ನಡೀತಲ್ಲ, ಅದರಲ್ಲಿ ವಿರಾಟ್ ಕೊಹ್ಲಿ ಅವರು ಯಾವ ಥರ ಪ್ಲ್ಯಾನ್ ಮಾಡಿದ್ದಾರೆ ಅಂದ್ರೆ, ಫಸ್ಟ್ ಆಸ್ಟ್ರೇಲಿಯಾಕ್ಕೆ ಅವ್ರ ಫ್ಯಾಮಿಲಿಯನ್ನು ಕಳಿಸಿದರು. ನೆಕ್ಸ್ಟ್ ಇವರು ಏನದು BCCI ಜೊತೆ ಅವರು ಇದ್ರ ಜೊತೆ ಹೋದರು. ಆಮೇಲೆ ಅಲ್ಲಿ ಏನು ಮುಗೀತಲ್ಲ, ಮ್ಯಾಚ್ ಮುಗಿದ್ಕೊಳ್ಳೆ ಇವರು ಅವ್ರ ಫ್ಯಾಮಿಲಿ, ವೈಫು, ಮಕ್ಕಳು ಏನಿದ್ರಲ್ಲ ಅವ್ರ ಜೊತೆಗೆ ಡೈರೆಕ್ಟಾಗಿ ಲಂಡನ್ನಿಗೆ ಸಪ್ರೇಟಾಗಿ ಹೋದರು. ಈ ರೂಲ್ಸನ್ನು ಮೇನಾಗಿ ಇಟ್ಕೊಂಡು BCCI ಏನು ಮಾಡೈತಿಪ್ಪ ಅಂದರೆ, ಇನ್ನು ಮುಂದೆ ಇವರು ಸಪ್ರೇಟ್ ಹೋಗೋ ಹಾಗಿಲ್ಲ, ಸಪ್ರೇಟ್ ಬರೋ ಹಾಗಿಲ್ಲ. ಇವು ಕೆಲವೊಂದಿಷ್ಟು ಮಹತ್ವದ ನಿರ್ಧಾರ ಅಂತ ಹೇಳ್ಬೋದು. ಇದು ಒಂಥರ ಚಲೋನೇ ಅನಿಸುತ್ತೆ. ಯಾಕಪ್ಪ ಅಂದರೆ, ಇವರು ಪ್ರಾಕ್ಟೀಸ್ ಸೆಷನ್ನ ಅಲ್ಲಿ ಮೇನ್ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಇವ್ರಿಗೆ ಟೈಮ್ ಸಿಗುತ್ತೆ. ಒಂದು ವೇಳೆ ಅವರ ವೈಫ್ ಇದ್ದರೆ ಅಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಆಗೋದಿಲ್ಲ, ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು, ಮೇನ್ ಕಾನ್ಸಂಟ್ರೇಷನ್ ಅಲ್ಲೇ ಹೋಗಿಬಿಡುತ್ತೆ. ಈ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಈ ಗೈಡ್ಲೈನ್ಸ್ ಏನು ಅನಿಸಿದೆ ಅಂತ ಹೇಳ್ಕೊಂಡು. ನನಗಂತೂ ಇವು ಒಳ್ಳೆಯ ಅನಿಸಿದೆ ಅಂತ ಹೇಳಿದೆವು. ಇಷ್ಟೊತ್ತು ಯಾರು ನನ್ನ ವಿಡಿಯೋದನ್ನು ಕಂಪ್ಲೀಟಾಗಿ ನೋಡಿದರೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ.